ಎಲ್ರಿಗೂ ನಮಸ್ಕಾರ ಗೈಸ್. ನನ್ನ ಕಮೆಂಟ್ ಬಾಕ್ಸ್ ನೋಡಿ ನಂಗೆ ನಿಜವಾಗ್ಲೂ ಶಾಕ್ ಆಯಿತು. ಎಷ್ಟು ಜನ ವಿಟಮಿನ್ ಡಿ ಮತ್ತು ವಿಟಮಿನ್ B12 ಇಂದ ಬಳಲ್ತಿದ್ದಾರೆ ಅಂತ ಗೊತ್ತಾಗಿ. ನಾನು ಒಬ್ಳೇ ಇಲ್ಲ, ಈ ಥರ ಸಾವಿರಾರು ಜನ ಇದ್ದಾರೆ ಅಂತ ಅಂದರೆ ನಾನು ಕಮೆಂಟ್ ಬಾಕ್ಸಲ್ಲಿ ಒಂದು 250-300 ಜನ ಮಾಡಿದ್ದಾರೆ ಅಷ್ಟೇ. ಅದೇ ಥರ ನಾನು ವಿಡಿಯೋ ನೋಡಿದ್ರೆ ಎಷ್ಟು ಜನ ಬಳಲ್ತಿರ್ಬೋದು ಅನ್ನೋದು ನನಗೆ ಗೊತ್ತಾಯಿತು. ನಾನು ಡಾಕ್ಟರ್ ಹತ್ರ ಹೋದಾಗ ಅವರು ಕೂಡ ಅದನ್ನೇ ಹೇಳಿದ್ದು. ನಾನು ಅಲರ್ಜಿ ಇದೆ, ವಿಟಮಿನ್ ಡಿ ಈ ಥರ ಪೌಡರ್ ತಗೋಬೋದಾ, ಟ್ಯಾಬ್ಲೆಟ್ ಅಲ್ಲಿ ತಗೋಬೋದಾ ಅಂತ ಕೇಳಿದಾಗ ಅವ್ರು ಹೇಳಿದ್ದು, ನೀನು ಒಬ್ಳೆ ಎಲ್ಲ ತಗೊಳ್ತಿರೋದು, ನಮ್ಮ ಇಡೀ ದೇಶದಲ್ಲಿ 90% ಜನ ವಿಟಮಿನ್ ಡಿ ಮತ್ತು ವಿಟಮಿನ್ B12 ಇಂದ ಬಳಲ್ತಿದಾರಂತೆ. ಸೊ ಇದೇ ಜಾಸ್ತಿ ಈಗ ಮಾತ್ರ ಹೋಗ್ತಾ ಇರೋದು. ನಮ್ಮ ಜನಗಳು ಅಷ್ಟು ಬಿಸಿಲು ತಗೊಳಕ್ಕೂ ಅವ್ರು ಪುರ್ಸೋತಿಲ್ಲ. ಬೆಳಗ್ಗೆ ಎದ್ದೆಲ್ಲ ಆಫೀಸ್ ಕೊಂಡೋಗ್ತಾರೆ ಅಥವಾ ಮನೆ ಒಳಗಡೆನೆ ಇರ್ತಾರೆ. ಈಗಿನ ಕಾಲದ ಹೆಂಗಸರು ಹೊರಗಡೆ ಹೋಗೋದಿಲ್ಲ, ಕಪ್ಪುಗಾಗ್ಬಿಡ್ತೀವಿ ಅಂತ. ಅದೇ ರೀತಿ ನಾವು ದೊಡ್ಡೋರಿರ್ಲಿ, ಚಿಕ್ಕ ಚಿಕ್ಕ ಮಕ್ಳಿಗೂ ಕೂಡ ಈಗ ವಿಟಮಿನ್ ಡಿ ಕೊರತೆ ಆಗ್ತಿದೆ ಅಂತೆ. ಅಂದ್ರೆ ಈಗಿನ ಕಾಲದ ಮಕ್ಳು ನೀವು ನೋಡಿರ್ಬೋದು, ಶೋಕೇಶ್ ಗೊಂಬೆ ತರ ಮಾಡ್ಕೊಬಿಟ್ಟಿದ್ರೆ ನನ್ನ ಮಕ್ಳು ಬಿಸಿಲಿಗೆ ಹೋದ್ರೆ ಕಪ್ಪುಗಾಗ್ಬಿಡ್ತಾರೆ ಅನ್ನೋದು ಇರ್ಬೋದು. ಈ ತರ ಎಲ್ಲ ಮಕ್ಳನ್ನ ಕೂಡಾಕೊಂಡು ಈಗ ಚಿಕ್ಕ ಚಿಕ್ಕ ಮಕ್ಕಳಲ್ಲೂ ಕೂಡ ವಿಟಮಿನ್ ಡಿ ಕೊರತೆ ಆಗ್ತಿದೆ ಅಂತೆ. ಅವ್ರು ನೋಡಿ ನಮ್ಗಳಿಗೆ ಈ ತರ ಪ್ರಾಬ್ಲಮ್ ಆಗ್ತಿದೆ ಅಂದ್ರೆ ಇನ್ನು ಮಕ್ಕಳಿಗೆ ತುಂಬಾ ಪ್ರಾಬ್ಲಮ್ ಆಗೋ ಸಾಧ್ಯತೆ ಇದೆ. ನಿಮ್ಮ ಮಕ್ಳನ್ನ ಯಾರಾದ್ರೂ ನೀವು ಒಳಗೇನೆ ಕೂಡಾಕೊಂಡಿದ್ರೆ ದಯವಿಟ್ಟು ಅದು ತಪ್ಪು ಮಾಡಲೇಬೇಡಿ. ನಿಮ್ಮ ಮಕ್ಕಳನ್ನ ಆದಷ್ಟು ಬಿಸಿಲಿಗೆ ಆಟ ಆಡೋದಕ್ಕೆ ಬಿಡಿ. ಅವ್ರು ಎಷ್ಟು ಆಕ್ಟಿವ್ ಆಗಿರ್ತಾರೋ ಅಷ್ಟು ಅವರು ಹೆಲ್ತಿ ಆಗಿರ್ತಾರೆ ಅಂತಲೇ ಅರ್ಥ. ನಾವು ಬಿಸಿಲು ಆಟ ಆಡಿ ನಾವು ಬಿಸಿಲಲ್ಲಿ ಬೆಳೆದವ್ರೇನೆ. ಬಟ್ ಈಗ ನಾನು ಹೊರಗಡೆನೂ ಇರ್ತೀನಿ. ಬಟ್ ಯಾಕೆ ನನಗೆ ವಿಟಮಿನ್ ಡಿ ತಗೊಳ್ತಿಲ್ಲ, ನನ್ನ ಬಾಡಿ ಹೆಂಗೆ ಅಬ್ಸರ್ವ್ ಆಗ್ತಿಲ್ಲ. ನಿಮ್ಗೆ ಇನ್ನೊಂದು ಹೇಳ್ತೀನಿ, ವಿಟಮಿನ್ ಡಿ ನಮ್ಮ ಬಾಡಿಲಿ ಸರಿಯಾಗಿಲ್ಲ ಅಂದರೆ ನೀನು ವಿಟಮಿನ್ B12 ಏನೇ ತಗೊಂಡ್ರೂ ಅದು ವರ್ಕ್ ಆಗಲ್ಲ. 100% ಹೇಳ್ತಿದ್ದೀನಿ. ನೀನು ವಿಟಮಿನ್ಸ್ ತಗೋ, ಯಾವುದೇ ಒಂದು ಫುಡ್ಸ್ ತಗೋ, ಅದು ಯಾವುದು ಕೂಡ ನಿನ್ನ ಬಾಡಿಗೆ ವರ್ಕ್ ಆಗಲ್ಲ. ಮೇಯ್ನ್ ಇರಬೇಕಾಗಿರೋದು ವಿಟಮಿನ್ ಡಿ. ನಿಮ್ಮ ಬಾಡಿಲಿ ಅದೊಂದಿದ್ರೆ ಏನು ಬೇಕಾದರೂ ಅಬ್ಸರ್ವ್ ಆಗುತ್ತೆ. ಸೊ ಹಾಗಾಗಿ ವಿಟಮಿನ್ ಡಿ ಫಸ್ಟ್, ಅದನ್ನು ಕರೆಕ್ಟಾಗಿದ್ದರೆ ಓಕೆ, ನಿನ್ನ ವಿಟಮಿನ್ B12 ಸರಿ ಹೋಯ್ತು ಅಂತ ಅರ್ಥ ಮಾಡ್ಕೊಳ್ಳಿ. ಈಗ ಮೊದಲಿಗೆ ನನಗೆ ಅಲ್ಲಿ ತುಂಬ ಕನ್ಸರ್ನ್ ತೋರಿಸಿ ಅಲ್ಲಿ ನೀವು ಇದನ್ನು ತಿನ್ನಿ ಅದನ್ನು ತಿನ್ನಿ ಅಂತ ಹೇಳಿರೋರೆಲ್ಲ ತುಂಬ ಥ್ಯಾಂಕ್ಸ್. ಅದೇ ರೀತಿ ಸ್ವಲ್ಪ ಜನ ಹೇಳ್ತಿದ್ರು ಟ್ಯಾಬ್ಲೆಟ್ ತಗೊಳ್ಳಿ ಅಂತ. ನಾನು ಟ್ಯಾಬ್ಲೆಟ್ ತಗೊಳಕ್ಕಾಗೋದಿಲ್ಲ, ಅದಕ್ಕೋಸ್ಕರನೇ ನಾನು ಫುಡ್ಡಲ್ಲಿ ತಗೊಳ್ತಾ ಇರೋದು. ಹೌದು, ಈಗ ತುಂಬ ಅತಿಯಾದಾಗ ಡಾಕ್ಟ್ರನ್ನ ಕನ್ಸಲ್ಟ್ ಮಾಡ್ತೀನಿ ಅಂತ ಕೂಡ ಹೇಳಿದೆ, ಮಾಡ್ತೀನಿ. ಇನ್ನೂ ಸ್ವಲ್ಪ ಟೈಮ್ ಇದೆ, ಅದಕ್ಕೆ ಆದಷ್ಟು ಫುಡ್ಡಲ್ಲೇ ಮಾಡೋಣ ಅಂತ ಟ್ರೈ ಮಾಡ್ತಾ ಇದ್ದೀನಿ. ನನಗೂ ಟ್ಯಾಬ್ಲೆಟ್ ತೊಗೊಳೋದಕ್ಕೆ ಆಗೋದಿಲ್ಲ. ಸೊ ಅದಕ್ಕೆ ನಾನು ಕೂಡ ಟ್ರೈ ಮಾಡ್ತಾ ಇದ್ದೀನಿ ಫುಡ್ಡಲ್ಲೇ ತಗೊಳ್ಳೋಣ ಆದಷ್ಟು ಅಂತ. ಸ್ವಲ್ಪ ಜನ ಹೇಳಿದ್ರಿ ರಾತ್ರಿ ಗಂಜಿ ಅನ್ನ, ಕೆಂಪಕ್ಕಿ ಅನ್ನನ ನೆನೆಸಿ ನೀರು ಮತ್ತು ಮಜ್ಜಿಗೆ, ಒಂದು ಮೆಣಸಿನ್ಕಾಯಿ, ಈರುಳ್ಳಿ ಕಟ್ ಮಾಡಿಬಿಟ್ಟು ನೆನೆಸಿಕ್ಕಿ ಬೆಳಗ್ಗೆ ಇದಕ್ಕೆ ಸ್ವಲ್ಪ ಮಜ್ಜಿಗೆ ಮಿಕ್ಸ್ ಮಾಡಿಕೊಂಡು ತಿನ್ನಿ ಅಂತ ಹೇಳಿದಿರ. ಥ್ಯಾಂಕ್ಸ್. ನಾನು ಆ್ಯಕ್ಚುಲಿ ಮಾಡ್ತಾ ಇದ್ದೀನಿ ಅದನ್ನು, ಅಂದರೆ ಕೆಂಪಕ್ಕಿಲಿ ಮಾಡ್ತಾ ಇಲ್ಲ ನಾನು. ಅದು ನೀವು ಹೇಳೋಕ್ಕಿಂತ ಮುಂಚೆನೇ ಮಾಡ್ತಾ ಇದ್ದೀನಿ. ಯಾಕಂದರೆ ಇದನ್ನು ಯಾರು B12 ಇಲ್ವಲ್ಲ ಅವರು ಕೇಳಿಸ್ಕೊಳ್ಳಿ. ನನ್ನ ಮನೆಯ ಸೊಸೈಟಿ ಅಕ್ಕಿ ಅಥವಾ ನೀವು ಸಣ್ಣ ಅಕ್ಕಿ ಯೂಸ್ ಮಾಡ್ತಿದ್ರೆ ಅದನ್ನು ಪರವಾಗಿಲ್ಲ. ಇಲ್ಲ ಬಾರ್ಲಿ ಅಕ್ಕಿ, ಕೆಂಪಕ್ಕಿ ಬಾರ್ಲಿ ಅಕ್ಕಿ ಅಂತಾರಲ್ಲ, ಅದನ್ನು ತರಿಸ್ಕೊಳ್ಳಿ. ನಾನು ತರಿಸ್ಕೊಳ್ತೀನಿ, ನೋಡೋಣ. ನಾನು ಯಾವುದೂ ತಿಂದಿಲ್ಲ, ಅದು ಹೆಂಗಿರುತ್ತೆ ಅಂತ ನೋಡಿಲ್ಲ ಗೈಸ್. ಒಂದು ಬಾರ್ಲಿ ಅಕ್ಕಿ ತರಿಸ್ಕೊಳ್ತೀನಿ. ಆದರೆ ನಾನು ಕೂಡ ಅದನ್ನು ಅನ್ನ ಮಾಡಿಬಿಟ್ಟು ಸ್ವಲ್ಪ ಒಂದು ಚಿಕ್ಕ ಬಟ್ಲಲ್ಲಿ ಸಾಕು. ನೀವೇನು ಡೈಲಿ ಇಷ್ಟಿಷ್ಟು ತಿನ್ನೋಕ್ಕಾಗಲ್ಲ, ಸ್ವಲ್ಪ ಎಷ್ಟಾಗುತ್ತೋ ಒಂದೊಂದು ಕಪ್ಪು ಆದಷ್ಟು ಮಾಡ್ಕೊಳ್ಳಿ. ಅದರೊಳಗೇನೆ ಸ್ವಲ್ಪ ನೀರು ಹಾಕ್ಬಿಟ್ಟು, ಅಂದರೆ ಅದೆಷ್ಟು ಮುಚ್ಚುತ್ತೋ ಅಷ್ಟು ನೀರು ಹಾಕ್ಬಿಟ್ಟು, ಆಮೇಲೆ ಅದಕ್ಕೆ ಸ್ವಲ್ಪ ಮಜ್ಜಿಗೆ ಹಾಕ್ಬಿಟ್ಟು, ಮಜ್ಜಿಗೆ ಬೇಡ, ಮೊಸರು ಹಾಕ್ಬಿಟ್ಟು, ಒಂದು ಮೆಣಸಿನ್ಕಾಯಿ, ಒಂದು ಈರುಳ್ಳಿ ಕಟ್ ಮಾಡಿ ಹಾಕಿ ಮುಚ್ಚಿಡಿ. ಬೆಳಗ್ಗೆ ಎದ್ದು ನೀವು ಮೆಣಸಿನ್ಕಾಯಿ ಈರುಳ್ಳಿ ಹಾಕಲಿಲ್ಲ ಅಂದ್ರೂ ಪರವಾಗಿಲ್ಲ, ಮೊಸರು ನೀರು ಹಾಕಿ ಮುಚ್ಚಿಡಿ. ಬೆಳಗ್ಗೆ ಎದ್ದು ಅದಕ್ಕೆ ಮೆಣಸಿನ್ಕಾಯಿ, ಇನ್ನೊಂದು ಸ್ವಲ್ಪ ಮಜ್ಜಿಗೆ, ಈರುಳ್ಳಿ ಎಲ್ಲ ಉಪ್ಪು ಮಿಕ್ಸ್ ಮಾಡ್ಕೊಂಡು ತಿನ್ನಿ. ಸಕ್ಕತ್ತಾಗಿರುತ್ತೆ ನಿಜವಾಗ್ಲೂ. ಹೊಟ್ಟೆ ಎಲ್ಲ ತಂಪಾಗುತ್ತೆ, ಒಳ್ಳೆ ಏನೋ ಒಂಥರ ಕೂಲ್ ಆಗುತ್ತೆ ಬಾಡಿ. ಆ ಥರ. ಇಲ್ಲಾಂದರೆ ಮುದ್ದೆ ಆ ಥರ ಮಾಡಿ, ಮುದ್ದೆನ ನೆನೆಸಿಟ್ಬಿಟ್ಟು ನೀರೊಳಗಡೆ ಬೆಳಗ್ಗೆ ಎದ್ದು ಮೊಸರು ಹಾಕೊಂಡು ತಿನ್ನಿ. ಅದು ಕೂಡ ಒಳ್ಳೆ ಎಫೆಕ್ಟ್ ಇದೆ ಅಂತ ಅನ್ಸುತ್ತೆ. ನಾನು ಅದನ್ನೂ ತಿಂತಿದ್ದೀನಿ, ಅದು ಎಫೆಕ್ಟ್ ಆಗ್ತದೆ. ಈಗ ಮತ್ತೆ ಇವತ್ತು ಕುರಿದು ಈಲಿ ತರಿಸಿದ್ದೀನಿ. ನಾನು ನಮ್ಮ ಮನೆಯವರಿಗೆ ಕುರಿ ಈಲಿ ತಗೊಬಂದರೆ ಅವರು ಬೋಟಿ ತಗೊಬಂದರೆ, ಆ ಬೋಟಿ ಆಮೇಲೆ ಶ್ವಾಸಕೋಶದೆಲ್ಲ ಬಂದಿದೆ, ಅದೆಲ್ಲ ಬಂದಿದೆ. ನನಗೆ ಈಲಿ ಸಿಕ್ಕಿರೋದೇ 4 ಪೀಸು. ಆ 4 ಪೀಸ್ ಯಾವ್ಯಾವ ದಿಕ್ಕಾಪಲ್ಲ ಹೋಗಿದೆ ಇದ್ರೊಳಗಡೆ ಪಲ್ಯದೊಳಗಡೆ ಗೊತ್ತೇ ಇಲ್ಲ. 1 ಪೀಸ್ ಅಂತೂ ಈಗ ಸಿಕ್ಕಿದೆ. ನನ್ನ ಗಂಡಂಗೆ ಸಿಗಲಿ, ನನ್ನ ಮಗಂಗೆ ಸಿಗಲಿ, ಆ ಈಲಿ ನನಗೆ ಕೊಡ್ತಾರೆ ಅನ್ನೋ ಗ್ಯಾರಂಟಿ ಇದೆ ನನಗೆ. ಯಾಕಂದ್ರೆ ನಂಗೆ ಗೊತ್ತು, ನನ್ನ ಮಗ ಅಮ್ಮ ಇದ ನೋಡು ಅಂತ ಎಲ್ಲ ತೋರಿಸ್ತಿದ್ದ. ಬಟ್ ಅಲ್ಲಿ ಅವನಿಗೂ ಯಾವುದು ಸಿಕ್ಕಿರಲಿಲ್ಲ. ಸೊ ಇರೋ 4 ಪೀಸಲ್ಲಿ ಆದಷ್ಟು ನಿಮಗೆ ಬರೀ ಮರಿ ಮಟನ್ನಲ್ಲೇ ಇದೆ ಅಂತಲ್ಲ, ಕೋಳಿ ಚಿಕನ್ ಲಿವರಲ್ಲೂ ಕೂಡ ಇದೆ. ಅಂದರೆ ಮರಿ ಲಿವರಲ್ಲಿ ಜಾಸ್ತಿ ವಿಟಮಿನ್ B12 ಇದೆ ಅಂತ ಹೇಳ್ತಿದ್ದಾರೆ. ಅದಕ್ಕೋಸ್ಕರ ತಗೊಳ್ತಿದ್ದೀನಿ. ಅದೇ ರೀತಿ ನೀವು ಫಿಶ್ ತಿನ್ಬೋದು, ಏಡಿಕಾಯಿ ತಿನ್ಬೋದು, ಈ ಥರ ಮಜ್ಜಿಗೆ ಮೊಸರುದು ಅನ್ನ, ರಾತ್ರಿದು ನೆನೆಸಿಟ್ಟಿರೋ ಅನ್ನ ತಿನ್ಬೋದು. ಈ ಥರ ತುಂಬ ಇದಾವೆ ಗೈಸ್.
ಆ್ಯಕ್ಚುಲಿ ನಮ್ಗೆ ಬೇಕಾಗಿರೋದು ಮೇನ್ ಏನು, ಫಸ್ಟು ವಿಟಮಿನ್ ಡಿ. ಇದೆಲ್ಲ ಅಬ್ಸರ್ವ್ ಆಗಬೇಕು ಅಂದರೆ ನಮ್ಮ ಬಾಡಿಗೆ ವಿಟಮಿನ್ ಡಿ ಇರಲೇಬೇಕು. ಸೊ ಹಾಗಾಗಿ ವಿಟಮಿನ್ ಡಿನೂ ತಗೊಳ್ಳಿ ಫಸ್ಟು, ಆಮೇಲೆ ವಿಟಮಿನ್ B12 ತಗೊಳ್ಳಿ. ಎರಡೂ ಚೆನ್ನಾಗಿ ಅಬ್ಸರ್ವ್ ಆಗುತ್ತೆ ಅಂತ ನನ್ನ ಅನಿಸಿಕೆ. ಸೊ ಇಷ್ಟು. ಇನ್ನು ಯಾರು ನನಗೆ ಕಮೆಂಟ್ ಬಾಕ್ಸ್ ಹೋದ್ಮೇಲೆ ಗೊತ್ತಾಯಿತು, ನನಗಿಂತ ಡಬಲ್ ಬಳಲಿರೋರು ಇದ್ದಾರೆ, ಅಂದರೆ ನನಗಿಂತ ಇನ್ನೂ ಹೆಚ್ಚಾಗಿರೋರು ವಿಟಮಿನ್ B12 ಬಳತಿರೋರು ಇದ್ದಾರೆ ಅಂತ ಅನಿಸ್ತು. ಅವ್ರಿಗೆಲ್ಲ ನಿಮ್ಗೆ ಯಾರಿಗಾರ ಗೊತ್ತಿದ್ರೆ ದಯವಿಟ್ಟು, ನಿಮ್ಗೆ ಅಷ್ಟು ಐಡಿಯಾ ಇಲ್ಲ, ನಿಮ್ಗೆ ಯಾರಿಗಾರ ಗೊತ್ತಿದ್ರೆ ಹೋಗಿ ಅವ್ರಿಗೆಲ್ಲ ಕಮೆಂಟ್ ಬಾಕ್ಸಲ್ಲಿ ಒಂದು ಒಳ್ಳೆ ಸಜೆಷನ್, ಒಳ್ಳೆ ಫುಡ್ ಸಜೆಷನ್ ಮಾಡಿ B12ಗೆ. ನನಗೆ ಗೊತ್ತಿರೋಷ್ಟು ನಾನು ಹೇಳಿದ್ನಿ, ಇಲ್ಲಿ ರಾತ್ರಿ ಅನ್ನ, ಏಡಿಕಾಯಿ, ಫಿಶ್ಶು, ಇಷ್ಟು ನನಗನ್ಸುತ್ತೆ. ಬಟ್ ನಿಮ್ಗೆ ಏನಾದ್ರು ಗೊತ್ತಿದ್ರೆ ಅದ್ರ ಬಗ್ಗೆ, ವಿಟಮಿನ್ B12 ಬಗ್ಗೆ ಇನ್ನೂ ಹೆಚ್ಚಾಗಿ ಅದ್ರ ಫುಡ್ ಬಗ್ಗೆ ದಯವಿಟ್ಟು ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ. ಅವ್ರು ಯಾರ್ಯಾರು ಹೇಳಿದ್ದಾರೆ ಅವ್ರಿಗೆಲ್ಲ ಹೋಗಿ ಹೇಳಿ. ನಾನು ಆದಷ್ಟು ಜನಕ್ಕೆ ಮಾಡಿದ್ದೀನಿ, ಯಾರ್ಯಾರಿಗೆ ಮಾಡೋಕ್ಕಾಗಿಲ್ವಲ್ಲ ಅದಕ್ಕೋಸ್ಕರ ಈ ವಿಡಿಯೋ ಮಾಡ್ತಾ ಇದ್ದೀನಿ. ಇದ್ರ ಬಗ್ಗೆ ನಿಮ್ಮ ಅನಿಸಿಕೆ ಏನು ಅಂತ ದಯವಿಟ್ಟು ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ. ಈ ಥರ ಹೆಚ್ಚಾಗಿ ವಿಟಮಿನ್ B12 ನಿಮ್ಗೆ ಯಾರು ಪ್ರಾಬ್ಲಮ್ ಆಗಿತ್ತಲ್ಲ, ಈಗ ಸರಿ ಆಗಿದ್ರೆ ನೀವೇನು ತಗೊಂಡ್ರಿ, ಫುಡ್ ತಗೊಂಡಿರ್ಬೋದು ಅಥವಾ ಟ್ಯಾಬ್ಲೆಟ್ಸ್ ತಗೊಂಡಿರ್ಬೋದು, ನೀವೇನೇನು ತಗೊಂಡ್ರಿ ಅಂತ ಕೂಡ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ. ನನಗೆ ಈಗಲೂ ಕೈಗೆ ಸರಿ ಹೋಗಿಲ್ಲ. ಏನು ಗೊತ್ತಾ, ಇದು ಹೆಂಗಾಗುತ್ತೆ ಅಂತ ಹೇಳ್ತೀನಿ ನೋಡಿ. ನೀವು ಈಗ ಫೋನ್ ಪ್ರೆಸ್ ಮಾಡ್ತೀರಾ ಅಂದ್ಕೊಳ್ಳಿ, ನಡುಗ್ತಾ ಇರುತ್ತೆ, ಕೈದು ನಡುಗ್ತಾ ಇರುತ್ತೆ ಹಿಂಗೆ. ಅದ್ರ ಜಾಸ್ತಿ ಇದು ಮಾಡೋಕ್ಕಾಗಲ್ಲ, ಮೂಳೆಲ್ಲ ವೀಕ್ ಆದಂಗೆ ಅನ್ಸ್ಬಿಟ್ಟುತ್ತೆ. ಅದ್ರ ಪಡ್ಗದು ಹಿಂಗೆ ಇಟ್ಕೊಂಡ್ರೆ ಅವು ಪಡ್ಗ ಅವು ಬಗ್ತಾ ಇರುತ್ತೆ. ನೀವು ಸುಮ್ಮನೆ ಹಿಂಗೆ ಸ್ಟ್ರೈಟ್ ಇಟ್ಕೊಂಡಿರ್ತೀರಾ, ಅವಕ್ಕೆ ಹಿಂಗೆ ಬಗ್ಗೋದು, ಈ ಥರ ಇದು ಮಾಡೋದು ಎಲ್ಲ ಮಾಡ್ತಿರುತ್ತೆ. ಸೊ ಅಷ್ಟು ಅಸ್ತಿತ್ವ ನಮ್ಮ ಬಾಡಿಲಿ ನರಗಳೆಲ್ಲ ವೀಕ್ ಆಗಿರುತ್ತೆ, ಓಕೆನಾ. ಈ ಥರ ಆಗ್ತಿರುತ್ತೆ. ನಂದು ಇಷ್ಟ ಆಗಿದೆ, ಒಬ್ಬೊಬ್ರಿಗಂತೂ ಫುಲ್ ನಡುಗ್ತಿರುತ್ತೆ, ಹಿಂಗೆ ಫುಲ್ ಹಿಂಗೆ ನಡುಗ್ತಿರುತ್ತಂತೆ. ಅವ್ರು ಹೇಳಿದ್ರು, ಒಬ್ರು ಯಾರೋ ಕಮೆಂಟ್ ಮಾಡಿದ್ದಾರೆ, ಮೇಡಮ್ ನಿಮ್ಗಿಷ್ಟು, ನನಗೆ ಫುಲ್ಲು ಕೈಯಲ್ಲೇ ನಾನು ತುಂಬ ಬಳ್ಳಿದ್ದೀನಿ ಇದರಿಂದ 6 ತಿಂಗಳಿಂದ ಅಂತ ಎಲ್ಲ ಹೇಳಿದರು. ದಯವಿಟ್ಟು ನಿಮ್ಗೆ ಯಾರಿಗಾರ ಒಂದು ಒಳ್ಳೆ ಸಜೆಷನ್ಸು, ನೀವೆಲ್ಲ ಬಳಲಿದ್ರೆ ಅದಕ್ಕೆ ಒಳ್ಳೆ ಫುಡ್ಡು ಟ್ಯಾಬ್ಲೆಟ್ ತಗೊಂಡಿದ್ರು ಹೋಗಿ ದಯವಿಟ್ಟು ಫಸ್ಟ್ ವಿಡಿಯೋ ಕಮೆಂಟ್ ಬಾಕ್ಸಲ್ಲಿ ಯಾರ್ಯಾರು ಇದು ಮಾಡಿದ್ರಲ್ಲ ಅವ್ರಿಗೆಲ್ಲ ಹೋಗಿ ಒಂದು ಒಳ್ಳೆ ಫುಡ್ ಸಜೆಷನ್ ಮಾಡಿ. ನನಗೆ ಅಷ್ಟು ಗೊತ್ತಿಲ್ಲ ಗೈಟ್, ನಂಗೆ ಗೊತ್ತಿರೋದು ಇಲ್ಲಿ ಹೇಳಿದ್ನಿ. ನಿಮ್ಗೇನಾರು ಅದಕ್ಕಿಂತ ಒಳ್ಳೆ ಫುಡ್ ಗೊತ್ತಿದ್ರೆ ಹೋಗಿ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ. ಮೇಡಮ್ ನೀವೇನು ತಗೊಂಡ್ರಿ, ನಾನು ನಿಜ ಏನೂ ತಗೊಂಡಿಲ್ಲ, ನಾನು ಫುಡ್ಡಲ್ಲೇ ರಿಕವರಿ ಮಾಡ್ಕೊಳ್ತಿದ್ದೀನಿ. ಟ್ಯಾಬ್ಲೆಟ್ ತೊಗೊಂಡ್ರೆ ನನಗೆ ಆ ರೇಂಜಿಗಾಯಿತು. ಸೊ ಅದಕ್ಕೆ ತಗೊಳಕ್ಕೆ ಹೋಗಿಲ್ಲ. ನನಗೆ ಆ್ಯಕ್ಚುಲಿ ಹಾರ್ಟ್ ಅಟ್ಯಾಕ್ ಕೂಡ ಆಗಿತ್ತು, ಓಕೆ. ಇದೇ ಮನೇಲಿ ನಾವು ಈ ಮನೆಗೆ ಬಂದೀಗ 3ನೇ ವರ್ಷ ನಡೀತಿದೆ. ನಂಗೆ ಹಾರ್ಟ್ ಅಟ್ಯಾಕ್ ಕೂಡ ಆಗಿತ್ತು ಈ ಮನೇಲಿ. ಮನೆಗೆ ಬಂದಾಗಿಂದ ಏನಾದರೂ ಒಂದು ಆಗ್ತದೆ ಇದೆ ನನಗೆ. ನಮ್ಮ ಮನೆ ಹೇಳ್ತಿರ್ತಾರೆ, ನೀನು ಒಂದು ದಿವಸ ನಾನು ಚೆನ್ನಾಗಿದ್ದೀನಿ ಅಂತ ಹೇಳಿದ್ದೇ ಇಲ್ಲ, ಏನಾದ್ರು ದಿನ ಒಂದು ಕಾಯಿಲೆ ಹೇಳ್ತಾನೇ ಇರ್ತಾಳೆ, ಹಾಗೆ ಹೀಗೆ ಅಂತಿರ್ತಾರೆ. ಬಟ್ ನಮ್ಮ ಹೆಣ್ಮಕ್ಳು ಬೋಡಲಾಗಿರೋದು ನನಗೆ ಗೊತ್ತು. ನನ್ನ ಮಗ ಹುಟ್ಟಾಗಿಂದ ಆಲ್ಮೋಸ್ಟ್ ನಂಗೆ ಅವಾಗಿಂದ ಏನಾದ್ರು ಒಂದು ಆಗ್ತಾನೆ ಇರುತ್ತೆ. ಅದಕ್ಕಿಂತ ಮುಂಚೆ ನಾನು ಆಲ್ಮೋಸ್ಟ್ ಹಾಸ್ಪಿಟಲ್ಗೆ ಆ ಥರ ಎಲ್ಲ ಓದೋಳೆ ಅಲ್ಲ, ಯಾವಾಗಲೂ ಹೆಲ್ತಿಯಾಗಿ ತುಂಬ ಚೆನ್ನಾಗಿ. ನಮ್ಮ ಅಪ್ಪನ ಮನೆ ಇದ್ದಾಗ ನಾನು ಹೆಲ್ತಿಯಾಗಿ, ಗೈಸ್ ನಮಗೆ ತಂಗ್ಳನ್ನ ತಿಳ್ಕೊಂಡು ಬೆಳೆದ್ಬಿಟ್ಟಿದ್ದೀನಿ ನಾನು. ಎಷ್ಟೊಂದು ಸಲ ಅಳಿಸಿರೋ ಅನ್ನ ತಿಂದ್ಬಿಟ್ಟು ಬೆಳೆದಿದ್ದೆ, ನಮ್ಗೆ ಅನ್ನನೇ ಇರ್ತಿರ್ಲಿಲ್ಲ ಸರಿಯಾಗಿ. ನಾನು ಸ್ಕೂಲಲ್ಲಿ 2 ಸಲ ಊಟ ಹಾಕಿಸ್ಕೊಂಡು ತಿಂದ್ಬಿಡ್ತಿದ್ದೆ. ಮನೇಲಿ ನಮ್ಮ ಮನೆ ಅನ್ನ ಸಿಗಲ್ವಲ್ಲ ಅಂತ, ಅಂದರೆ ನಮ್ಗೆ ಅನ್ನ ಇರ್ತಿರ್ಲಿಲ್ಲ. ನಮ್ಮ ಅಮ್ಮ ಅವ್ರ ಹತ್ರ ಅಕ್ಕಿ ಬೇಡಿ, ನಮ್ಮ ಹತ್ರ ಗದ್ದೆಯಲ್ಲೇ ಇದ್ದಿದಾಗ ಅಕ್ಕಿ ಬೇಡಿ ತಗೊಬಂದು ಕೊಡೋರು, ಅನ್ನ ಮಾಡೋರು. ಅದು ಅಪರೂಪಕ್ಕೆ ಅನ್ನ ಮಾಡ್ತಿದ್ದು, ಮುದ್ದೆನೇ ಜಾಸ್ತಿ. ಅಪರೂಪಕ್ಕೆ ಅನ್ನ ಮಾಡ್ಬಿಟ್ರೆ ಅದೇ ಏನೋ ಒಂಥರ ಖುಷಿ, ಅನ್ನ ಮಾಡ್ಬಿಟ್ಟಿದ್ದಾರೆ ನಮ್ಮ ಮನೆ ಅಂತ. ನಮ್ಮ ಸ್ಕೂಲಲ್ಲಿ ಇದು ಮಾಡೋರು ನೋಡಿ, ಈ ಪುಷ್ಕ ಅಂತ ಮಾಡೋರು, ಈಸೋಪ್ ಅಂಕಲ್ ಅಂತ. ಅವ್ರ ಕೈಲಿ ಸಖತ್ತಾಗೋದು ಊಟ ಅಂತೂ. ಶನಿವಾರ ಅಂತೂ ಅದು ಮಾಡೋರು ಪುಷ್ಕ ಅಂತ. 2-3 ಸಲ ಹಾಕೋಸ್ಕೊಂಡು ತಿನ್ಬಿಡ್ತಿದ್ದೆ. ನಮ್ಮ ಕ್ಲಾಸ್ ಹುಡುಗಿರಲ್ಲ, ಅಪ್ಪ ಇವಳು ಎಷ್ಟು ತಿಂತಾಳೆ ಅಂತ. ಬಟ್ ನಮ್ಮ ಬಗ್ಗೆ ನಮ್ಗೆ ಗೊತ್ತಿರ್ತಲ್ಲ, ಯಾರು ಏನಾರು ಅಂದ್ಕೊಳ್ಳಿ, ಇಲ್ಲೂ ಒಳ್ಳೆ ಊಟ ಮಾಡ್ಕೊಡ್ಬೇಕು ಅಂತ ನಾನು ಅದು ಮಾಡ್ಕೊಬಿಡ್ತಿದ್ದೆ, ಒಳ್ಳೊಳ್ಳೆ ಊಟ. ನನಗಾಗ ನಿಜ ತಂಗ್ಳು ತಿಂತಿದ್ದೆ, ಯಾವ ಥರ ಎಲ್ಲ ಇತ್ತು. ಬಟ್ ನನಗಾಗ ಯಾವ ಪ್ರಾಬ್ಲಮ್ ಅಂತಲೂ ಇರ್ತಿರ್ಲಿಲ್ಲ. ತಲೆಯಲ್ಲಿ ಉಳ್ಕಡ್ಡಿ ಅಂತ ಒಂದಾಗಿತ್ತು ಅಷ್ಟೇ. ಅದೊಂದು ಬಿಟ್ರೆ ನಾನು ಹೆಲ್ತ್ ಇದು ವಿಷಯವಾಗಿ ಏನಿಲ್ಲ. ಅಂದರೆ ಬಿದ್ದಿದ್ದು ಆಗಾಯಿಕೆಲ್ಲ ತೋರಿಸ್ಕೊಂಡಿದ್ದು ಹಾಸ್ಪಿಟಲ್ಗೆ. ಬಟ್ ಜ್ವರದ್ದು, ಬಾಡಿದು ಅದಕ್ಕಂತೂ ನಾನು ಯಾವತ್ತೂ ತೋರಿಸ್ಕೊಂಡೋಳೆ ಅಲ್ಲ. ಬಟ್ ನನ್ನ ಮಗ ಹುಟ್ಟ ಒಪ್ಪ ಅವ್ನು ಹುಟ್ಟಾದ್ಮೇಲೆ ಒಂದು ಕಾಯಿಲೆ ಬಂದಿತ್ತು. ಅವ್ನು ಹುಟ್ಟಾಗೂ ಕೂಡ ಬಾಣ್ತಿಲಿ. ಅದೇನಂತ ನಾನು ನೆಕ್ಸ್ಟ್ ವಿಡಿಯೋದ ಹೇಳ್ತೀನಿ. ಫಸ್ಟು ನನಗೆ ಹೆಂಗೆ ಹಾರ್ಟ್ ಅಟ್ಯಾಕ್ ಆಗಿತ್ತು ಆ ವಿಷಯದ ಬಗ್ಗೆ ನಾಳೆ ನಾನು ವಿಡಿಯೋ ಮಾಡಾಕ್ತೀನಿ. ಯಾಕೆ ಆಗಿತ್ತು ಹಾರ್ಟ್ ಅಟ್ಯಾಕು, ಏನು ಪ್ರಾಬ್ಲಮ್ ಆಗಿತ್ತು, ಹೆಂಗಾಯಿತು ಅಂತ ಕೂಡ. ಹಾರ್ಟ್ ಅಟ್ಯಾಕ್ ಆದಾಗ ಅಪ್ಪ ದೇವರೇ, ನಾನು ಅವತ್ತು ಸತ್ತು ಹೋಗ್ಬಿಡ್ತೀನಿ ಅನ್ಸ್ಬಿಟ್ಟಿದ್ದು, ಹೊತ್ತು ಅವತ್ತು. ಆ 4 ಜನಕ್ಕೆ ಇಲ್ಲಿಂದ ಥ್ಯಾಂಕ್ಸ್ ಹೇಳಲೇಬೇಕು. ನಾನು ನಾಳೆ ವಿಡಿಯೋ ಮಾಡ್ತೀನಿ. ಅದು ಹಾರ್ಟ್ ಅಟ್ಯಾಕ್ ಆಗಿದ್ದು ಏನಕ್ಕೆ, ಹೆಂಗಾಯಿತು, ಯಾವ ರೀತಿ ಆಯಿತು ಅದೆಲ್ಲ ನಾನು ಮಾಡ್ತೀನಿ. ಸೊ ಅಳು ಬರುತ್ತಪ್ಪ ಅದನ್ನೆಲ್ಲ ನೆನೆಸ್ಕೊಂಡ್ರೆ. ಸೀರಿಯಸ್ಲಿ ನನ್ನ ಬಾಡಿಲಿ ಏನೇನು ಕಾಯಿಲೆ ಇರಬೇಕು ಎಲ್ಲ ತಗೋಬಿಟ್ಟಿದೆ ನನ್ನ ಬಾಡಿ. ಅಂದರೆ ಇನ್ನೊಂದು ಮಾತು ಹೇಳ್ಬಿಡ್ತೀನಿ, ಫುಲ್ಲು ಬಾಡಿ ಯಾವಾಗಲೂ ಹೆಲ್ತಿಯಾಗೇ ಇರಬಾರ್ದು.
ಅವಾಗ ಒಂದು ಚಿನ್ನ ಪುಟ್ಟ ಕಾಯಿಲೆ ಬಂದು ಹೋಗ್ತಾ ಇರಬೇಕು. ಫುಲ್ಲು ಹೆಲ್ತಿ ಆಗಿದೆ ಅಂದರೆ ಏನೋ ಸಡನ್ನಾಗಿ ಹೊಡಿಯುತ್ತೆ ಅಂತ ಅವ್ರ ಬಾಡಿಗೆ. ಸೊ ಹಾಗಾಗಿ ಚಿಕ್ಕ ಪುಟ್ಟದಾದರೆ ಓಕೆ ಬಾಡಿಗೆ. ಸೊ ಇದ್ರ ಬಗ್ಗೆ ನಿಮ್ಮ ಅನಿಸಿಕೆ ಏನು ಅಂತ, ನಾನು ಹಾರ್ಟ್ ಅಟ್ಯಾಕ್ ಬಗ್ಗೆ ಹೆಂಗಾಯಿತು ವಿಡಿಯೋ ಮಾಡಬೇಕಾ ಅಥವಾ ಬೇಡವಾ ಅದನ್ನು ಕೂಡ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ. ಪೂರ್ತಿ ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು. ದಯವಿಟ್ಟು ಹೋಗಿ ಮರಿಬೇಡಿ, ನಾನು ಫಸ್ಟ್ ವಿಡಿಯೋದಲ್ಲಿ ಹೋಗಿ ಯಾರ್ಯಾರಿಗೆ ಸಜೆಷನ್ ಗೊತ್ತೋ ಅದೆಲ್ಲ ದಯವಿಟ್ಟು ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ. ಥ್ಯಾಂಕ್ ಯು.